ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ನಾನಿವತ್ತು ವಾಂಗಿಬಾತು ಗೊಜ್ಜು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ಥರ ವಾಂಗಿಬಾತು ಗೊಜ್ಜು ಎಲ್ಲರೂ ಮಾಡ್ತಾರೆ. ವಾಂಗಿಬಾತು ಗೊಜ್ಜು ಅದೇನು ಸ್ಪೆಷಲ್ ಅಂತ ಏನಿಲ್ಲ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ವಿಡಿಯೋ ಇಷ್ಟ ಆಗುತ್ತೆ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ಮೊದಲು ನಿಮಗೆ ಬರುತ್ತೆ. ಆಗ ನನ್ನ ವೀಡಿಯೋಸ್ ಎಲ್ಲ ವಾಚ್ ಮಾಡ್ಬೋದು. ವೀಡಿಯೋಸ್ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಲ್ಲೂ ವಿಡಿಯೋ ಎಂಡ್ ಆಗೋವರೆಗೂ ನೋಡಿ. ವಾಂಗಿಬಾತ್ ಮಾಡಲಿಕ್ಕೆ ನಾನು ಬದನೆಕಾಯಿ ತಗೊಂಬಂದಿದ್ರು ನಮ್ಮ ಮನೆಯವರು. ಅದನ್ನು ತೊಳೆದ್ಬಿಟ್ಟು ಒಂದೇ ಸರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಕೆ ಮೇಲ್ಗಡೆ ಚೆನ್ನಾಗೇ ಇರ್ತವೆ, ಒಳಗಡೆ ಎಷ್ಟು ಉಳ್ಕಾಗಿರುತ್ತೆ ಬದನೆಕಾಯಿ. ನಾನು ಯಾವ ಥರ ಮಾಡ್ತೀನಿ ಅಂದರೆ, ಫಸ್ಟು ನಾನು ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ನೋಡಿ, ಈ ಥರ ಎಲ್ಲ ಕಟ್ ಮಾಡ್ತಾ ಇದ್ದೀನಲ್ಲ, ಇದಕ್ಕಿಂತ ಸಣ್ಣಗೆ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೀರಾ ಸಣ್ಣಗಾದ್ರೂ ಅದು ಎಲ್ಲ ಗೊಜ್ಜಲ್ಲಿ ಮಿಕ್ಸ್ ಆಗೋಗುತ್ತೆ. ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಗೊಜ್ಜಲ್ಲಿ ಅನ್ನದಲ್ಲಿ ಕಲಿಸ್ತೀವಲ್ವಾ, ಆಗ ಸ್ವಲ್ಪ ಬದನೆಕಾಯಿ ಅಲ್ಲಲ್ಲೇ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಗಾರ್ಡನಲ್ಲಿ ಬದನೆ ಗಿಡನ ಹಾಕಬೇಕು. ಅದು ಬೀಜಗಳ ಬದನೆಕಾಯಿದು ಸೀಡ್ಸ್ ಇದೆ. ಬಟ್ ಮಳೆ ಸಿಕ್ಕಾಬಟ್ಟೆ ವಾತಾವರಣ ತುಂಬ ಚೇಂಜ್ ಆಗಿದೆ ಅಲ್ವಾ. ಮಳೆಯಿಂದ ಏನು ಹಾಕೋಕ್ಕೂ ಗಾರ್ಡನ್ ಒಳಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಆ ಟೊಮೊಟೊ ಹಣ್ಣಾಗಿರೋ ಮುಂತಕ್ಕೂ ಕುಯ್ಕೊಂಬರೋಕ್ಕಾಗಿಲ್ಲ. ಟೊಮೊಟೊ ತುಂಬ ಚೆನ್ನಾಗಿ ಹಣ್ಣಾಗಿದ್ದಾವೆಲ್ಲ, ಸೀಡ್ಸ್ ಟೊಮೊಟೊ ತುಂಬಾ ಚೆನ್ನಾಗಿ ಹಣ್ಣಾಗಿದ್ದಾವೆ. ಬಟ್ ಅವನ್ನ ಕುಯ್ಕೊಂಬರ್ಲಿಕ್ಕೆ ಹೋಗೋಕ್ಕಾಗಿಲ್ಲ. ಇದು ಬದನೆ ಗಿಡನ ಹಾಕಬೇಕು ಅಂತ ನಮ್ಮ ಮನೆಯವ್ರ ಹತ್ರ ನಾನು ಮಾತಾಡ್ತಿದ್ದೆ ಈ ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಬೇಕಾದ್ರೆ. ಬದನೆ ಗಿಡ ಹಾಕಿದ್ರೆ ಮೊಸೊಪ್ಪಿಗೆ ಮತ್ತು ನಾವು ಸಾಂಬಾರಿಗೆಲ್ಲ ಫ್ರೆಶ್ ಆಗಿ ಕುಯ್ಕೋಬೋದು, ಮತ್ತು ವಾಂಗಿಬಾತ್ ಗೊಜ್ಜಿಗೂ ಕೂಡ ಕಿತ್ಕೊಳ್ಬೋದು. ಏನು ಒಂದು 4 ಗಿಡ ಹಾಕೊಂಡ್ರೆ ಮಸ್ತು ಬದನೆಕಾಯಿ ಸಿಗ್ತವೆ. ಇದೇನು ತುಂಬ ಚೆನ್ನಾಗಿ ಬಿಡ್ತಾವೆ ಬದನೆಕಾಯಿ. ಬನ್ನಿ ಕಿಚನ್ಗೆ ಹೋಗೋಣ. ನೋಡಿ, ಮೊದಲಿಗೆ ಒಂದು ಬಾಣಲಿನಲ್ಲಿ ಎಣ್ಣೆ ಇಟ್ಟಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತಂದರೆ, ಎಣ್ಣೆ ಕಾಯ್ದಿದೆ. ಈ ಬದನೆಕಾಯಿನ ಫಸ್ಟು ಕರಿತೀನಿ ಎಣ್ಣೆಯಲ್ಲಿ. ಸ್ವಲ್ಪ ಕರೆದು ಮಾಡೋದು ನಾನು ಒಂದೇ ಸರಿ ಡೈರೆಕ್ಟಲ್ಲಿ. ಕೆಲವರೆಲ್ಲ ಮಾಡ್ತಾರೆ, ಡೈರೆಕ್ಟು ಎಣ್ಣೆಗೆ ಹಾಕ್ಬಿಟ್ಟು ಗೊಜ್ಜು ಪ್ರಿಪ್ರೇಷನ್ ಮಾಡ್ಕೊಂಡು ಅನ್ನ ಅದರೊಳಗೆ ಹಾಕಿ ಇದು ಮಾಡ್ಕೊಳ್ತಾರೆ, ಅಕ್ಕಿ ಹಾಕ್ಬಿಟ್ಟು ಮಾಡ್ಕೊಳ್ತಾರೆ ಕೆಲವರೆಲ್ಲ. ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತಂದರೆ, ಬದನೆಕಾಯಿನ ಫಸ್ಟು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ತೀನಿ. ತೀರಾ ರೋಸ್ಟ್ ಅಲ್ಲ, ಒಂದು ಮೀಡಿಯಮ್, ಒಂದು ಕಲರ್ ಚೇಂಜ್ ಆಗುತ್ತೆ ನೋಡಿ ಬದನೆಕಾಯಿ. ನಾನು ಕರಿತಾ ಇರೋದನ್ನ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮೊಂದಿಗೆ. ಆ ಥರ ಡ್ರೈ ರೋಸ್ಟು ಮಾಡಿಬಿಟ್ಟು ಗೊಜ್ಜಿಗೆ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ. ಬದನೆಕಾಯಿ ವಾಂಗಿಬಾತ್ ಗೊಜ್ಜು ಸೂಪರ್ ಇರುತ್ತೆ. ನಾನು ಈ ಥರ ಮಾಡ್ತೀನಿ. ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಮರೀದಲ್ಲೇ ಕಮೆಂಟ್ ಮಾಡಿ. ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಮರೀದಲ್ಲೇ ಒಂದು ಸಬ್ಸ್ಕ್ರೈಬ್ ಕೊಟ್ಟು ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ. ನೋಡಿ, ಆ ಥರ ಕರ್ದು ಒಂದು ಕಡೆ ಸೈಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಂತಿರುತ್ತೆ ಎಣ್ಣೆಯಲ್ಲಿ ಈ ಬದನೆಕಾಯಿನ ಈ ಥರ ಡ್ರೈ ರೋಸ್ಟ್ ಮಾಡ್ತಾಯಿದ್ರೆ. ಜಾಮೂನ್ ಮಾಡೋವಾಗ ಸ್ಮೆಲ್ ಬರುತ್ತಲ್ವ, ಜಾಮೂನ್ನ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಆ ಥರ ಸ್ಮೆಲ್ ಬರ್ತಾಯಿತ್ತು. ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ಬದನೆಕಾಯಿನ ಕಟ್ ಮಾಡಿ ಹಿಂದಲೇ ನೀರಲ್ಲಿ ಹಾಕ್ಕೊಳ್ಬೇಕು. ಹಾಕಲಿಲ್ಲ ಅಂದರೆ ಕಪ್ಪಾಗುತ್ತೆ. ಬಟ್ ನಾನು ಏನಕ್ಕೆ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಹೇಳ್ತೀನಿ, ಅದನ್ನು ವೀಡಿಯೋ ಮುಂದೆ ಹೇಳ್ತೀನಿ. ನೋಡಿ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಬದನೆಕಾಯಿ ಬೇಕು ಮತ್ತು ಹುಣಸೆಹಣ್ಣು. ನಾವು ಗೊಜ್ಜು ಏನು ಕ್ವಾಂಟಿಟಿ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಅರ್ಧ kg ಬದನೆಕಾಯಿ ಇದೆ. ನಾನು ಅರ್ಧ kg ಬದನೆಕಾಯಿ ಇದೆ, ಗೊಜ್ಜು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ನೋಡಿ, ಕರಿಬೇವಿನ ಸೊಪ್ಪು ಮತ್ತು ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿನ ಹಿಂಗೆ ಕೈಯಲ್ಲಿ ಮುರಿದ್ಬಿಟ್ಟು ಹಾಕೊಂಡಿದ್ದೀನಿ. ಒಂದೆರಡು ಪಲಾವ್ ಎಲೆ ಮತ್ತು ಇಂಗು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ವಾಂಗಿಬಾತ್ ಪೌಡ್ರು ಮತ್ತು ಉಪ್ಪು. ಆಯಿಲ್ಲು ಬಾಣಲಿನಲ್ಲಿದೆ, ತೋರಿಸ್ತೀನಿ. ಇಷ್ಟ ಐಟಮ್ ಬೇಕು. ಇದಕ್ಕೆ ಬೇಕಂದರೆ ಹಸಿ ಬಟಾಣಿ ಆ್ಯಡ್ ಮಾಡ್ಕೊಳ್ಬೋದು. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀವಲ್ವ, ಆವಾಗ ಹಸಿ ಬಟಾಣಿ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಹಸಿ ಬಟಾಣಿ ನನಗೆ ಸಿಗಲಿಲ್ಲ, ಹಾಗಾಗಿ ನಾನು ಕಡಲೆಬೇಳೆ ಉದ್ದಿನಬೇಳೆನೇ ಹಾಕಿದ್ದೀನಿ. ನೋಡಿ, ಬದನೆಕಾಯಿನ ಈ ರೀತಿ ಕರೆದಿಟ್ಕೊಂಡಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಕರ್ಬೇವಿನ ಸೊಪ್ಪು ಒಂದು 4 ಎಲೆ ಹಾಕೊಂಡಿದ್ದೀನಿ. ನೋಡಿ, ಅದೇ ಬಾಣಲಿನಲ್ಲಿ ನಾನು ಕರ್ದಿದ್ದಂಥ ಆಯಿಲ್ನೇ ಹಾಕೊಂಡಿದ್ದೀನಿ.
ಮತ್ತು ಅದು ವೇಸ್ಟ್ ಆಗುತ್ತೆ ಅಲ್ವಾ, ಏನು ಪರವಾಗಿಲ್ಲ, ಬದನೆಕಾಯಿನೇ ಕರೆದಿರೋದಲ್ವಾ, ಅದನ್ನು ಇಟ್ಕೊಂಡಿದ್ದೀನಿ. ನೋಡಿ ಸಾಸಿವೆ ಹಾಕಿ ಪ್ಲೇಟಲ್ಲಿ ತೋರಿಸಿದ್ನಲ್ವಾ ಆ ಇಂಗ್ರೀಡಿಯೆಂಟ್ಸ್ ಪೂರ್ತಿ ಎಲ್ಲ ಹಾಕೊಂಡಿದ್ದೀನಿ. ನೋಡಿ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ನಾವು ಏನೇ ಒಂದು ಗೊಜ್ಜು ಐಟಮು, ಈ ಚಿತ್ರಾನ್ನದ ಗೊಜ್ಜು ಆಗಲಿ, ಪುಳಿಯೋಗರೆ ಗೊಜ್ಜಾಗಲಿ, ವಾಂಗಿಬಾತ್ ಗೊಜ್ಜು, ಈ ಥರದ್ದು ಗೊಜ್ಜು ಐಟಮ್ಗಳು ಎಲ್ಲ ಮಾಡ್ಕೊಳ್ಬೇಕಂತ ಅಂದರೆ ಸ್ವಲ್ಪ ಆಯಿಲ್ ಕಂಟೆಂಟ್, ಅಂದರೆ ಗೊಜ್ಜನ್ನ ಮಡಗ್ತೀವಿ ಅಂತ ಅಂದರೆ ಮಡಗಿ ಒಂದು ವಾರ ಆದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ ಅಂತ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಬೇಕಾಗುತ್ತೆ. ನಮ್ಮನೇಲಿ ಸ್ವಲ್ಪ ಆಯಿಲೆಲ್ಲ ಕಮ್ಮಿನೇ ತಿನ್ನೋದು. ನಾವು ಆಯಿಲ್ನ ಮಿಲ್ಲಲ್ಲಿ ಕಡಲೆಕಾಯಿ ಎಣ್ಣೆ, ಪ್ಯೂರ್ ಕಡಲೆಕಾಯಿ ಎಣ್ಣೆನ ಮಾಡಿಸ್ಕೊಳ್ಳೋದು ನಾವು ಅಡುಗೆಗೆ. ನೋಡಿ ಎಲ್ಲ ಹಾಕೊಂಡಿದ್ದೀನಿ. ಪಲಾವ್ ಎಲೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಕಲರು ಕಡಲೆಬೇಳೆ ಉದ್ದಿನಬೇಳೆ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಆ ವಾಂಗಿಬಾತ್ ಪೌಡ್ರ್ ಬಗ್ಗೆ ಹೇಳಲಿಲ್ಲ ನಾನು. ವಾಂಗಿಬಾತ್ ಪೌಡ್ರು ನಾನೇನು ಮನೆಯಲ್ಲಿ ಓನಾಗಿ ಮಾಡ್ಕೊಂಡಿಲ್ಲ, MTRದು. ಬಟ್ ಪ್ಯಾಕೆಟ್ ಇಲ್ಲ, ನಾನು ಬಾಕ್ಸಲ್ಲಿ ಓಪನ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕೊಂಡಿದ್ದೆ. MTRದು ವಾಂಗಿಬಾತ್ ಪೌಡರ್ ಪ್ಯಾಕೆಟ್ ಎಲ್ಲ ಸಿಗುತ್ತೆ ಅಲ್ವಾ, ಅದರಲ್ಲೇ ನಾನು ಗೊಜ್ಜನ್ನ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರೋದು. ಸಾರಿ, ಇದು ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ, ನಾನು ನೋಡ್ಕೊಂಡಿಲ್ಲ, ಆನ್ ಇಟ್ಟಿಲ್ಲ. ಹುಣ್ಸೆಹಣ್ಣು ರಸ ಇಟ್ಕೊಂಡಿದ್ದೆ ಅಲ್ವಾ, ನಾನು ಅದನ್ನು ಕಡಲೆಬೇಳೆ ಎಲ್ಲ ಆಗಿದೆ ಅಲ್ವಾ, ಅದಕ್ಕೆ ಹುಣ್ಸೆಹಣ್ಣು ರಸನ ಆ್ಯಡ್ ಮಾಡಿದ್ದೀನಿ. ಅದು ವೀಡಿಯೋ ಸ್ಕಿಪ್ ಆಗಿದೆ, ನಾನು ವೀಡಿಯೋ ಮಾಡಬೇಕಾದ್ರೆ ನೋಡ್ಕೊಂಡಿಲ್ಲ. ಹುಣ್ಸೆಹಣ್ಣು ರಸ ಹಾಕ್ಬಿಟ್ಟು ಸ್ವಲ್ಪ ಹುಣ್ಸೆಹಣ್ಣು ರಸ ಕುದಿ ಬರಬೇಕು, ಆಯಿಲ್ನು ಅದು ಸ್ವಲ್ಪ ಆಯಿಲ್ ಬಿಡ್ತಾ ಇರಬೇಕು. ಹುಣ್ಸೆಹಣ್ಣು ರಸ ಕುದ್ದಿ ಆಯಿಲ್ ಮೇಲೆ ಬರುತ್ತೆ. ತುಂಬಾ ಚೆನ್ನಾಗಾಗಿತ್ತು ಗೊಜ್ಜು. ಬದನೆಕಾಯಿನ ಬಗ್ಗೆ ಹೇಳಿದೆ ಅಲ್ವಾ, ನಾನು ಕಟ್ ಮಾಡಿಬಿಟ್ಟು ಒಂದೇ ಸರಿ ನೀರಲ್ಲಿ ಹಾಕಬೇಕು. ಬಟ್ ನಾನು ಎಣ್ಣೆಲಿ ಕರಿಯೋದ್ರಿಂದ ಫಸ್ಟಿಗೆ ನಾನು ಬದನೆಕಾಯಿನ ವಾಶ್ ಮಾಡ್ಕೊಂಡು ಆಮೇಲೆ ನೀರಲ್ಲಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಎಣ್ಣೆನಲ್ಲಿ ಕರೆದಿದ್ದೀನಿ. ನೋಡಿ ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಪುಳಿಯೋಗರೆಗೂ ಅಷ್ಟೇ ಹಿಂಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಹುಣಸೆಹಣ್ಣು ರಸ ಹಾಕಿದ್ದೀನಲ್ವಾ, ಅದು ಕುದಿ ಬರ್ತಾಯಿದೆ. ಈಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಈ ಥರ ಕುದಿ ಬರಬೇಕು, ಆಯಿಲೆಲ್ಲ ಬಿಡ್ತಾ ಬರುತ್ತೆ. ಅದು ವಾಂಗಿಬಾತ್ಗೆ ಆ ಥರ ಮಾಡಿದ್ರೇ ಟೇಸ್ಟು. ಹುಣಸೆಹಣ್ಣೆಲ್ಲ ಫಸ್ಟು ಎಣ್ಣೆ ಬಿಡುತ್ತೆ, ಆಮೇಲೆ ಪೌಡರ್ ಹಾಕ್ತೀನಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆಯಾ ನಿಮಗೆ? ಒಂದು ಕಮೆಂಟ್ ಹಾಕಿ ಮರಿದಲ್ಲೇ. ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಏನಾದರೂ ನಾನು ಯೂಟ್ಯೂಬಲ್ಲಿ ಸರಿಪಡಿಸ್ಕೊಳ್ಳೋ ಅಂಥ ವಿಷಯ ಏನಾದರೂ ಇದ್ದರೆ ಖಂಡಿತ ನನಗೆ ಈ ವಿಡಿಯೋ ನೋಡಿದವರು ಯಾರಿಗಾದರೂ ಏನಾದರೂ ನನ್ನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದಿದ್ದರೆ ಖಂಡಿತ ಹೇಳಿ, ನಾನು ಚೇಂಜ್ ಮಾಡ್ಕೊಳ್ತೀನಿ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ, ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಸೈಡಲ್ಲಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದು ಎಣ್ಣೆ ಎಲ್ಲ ಬಿಡ್ತಾ ಇದೆ. ಆ ಹುಣಸೆ ಹಣ್ಣಿನ ರಸ ಹಾಕಿದ್ನಲ್ವಾ ಅದು. ಇವಾಗ ಬದನೆಕಾಯಿ ಕರೆದಿಟ್ಟಿದ್ದೀನಲ್ವಾ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ಈಗ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇನ್ನೂ ಸ್ವಲ್ಪ ರೋಸ್ಟ್ ಮಾಡಬೇಕಾಗಿತ್ತು ನಾನು ಬದನೆಕಾಯಿನ, ಬಟ್ ಅದು ಯಾಕೋ ಗೊತ್ತಿಲ್ಲ, ಬದನೆಕಾಯಿ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿದ್ರೆ ಅದು ಟೇಸ್ಟ್ ಒಂಥರ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ ನಾನು ನಿಮಗೆ ಇದನ್ನು ತೋರಿಸಿರಲಿಲ್ಲ. ಅರಿಶಿನ ಪುಡಿನ ಸ್ವಲ್ಪ ಒಂದು ಟೀ ಕಾಲು ಸ್ಪೂನಷ್ಟು, ಒಂದು ಎಷ್ಟು ಬೇಕೋ ಅಷ್ಟು, ನಮಗೆ ಗೊಜ್ಜಿಗೆ ಅಳತೆ ಗೊತ್ತಾಗುತ್ತಲ್ವಾ, ಅಷ್ಟನ್ನು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಬೇಕು. ಕಲರ್ ನಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿರುತ್ತೆ. ಅರಿಶಿನ ಪುಡಿನ ನಾನು ಆಗಲೇ ಹೇಳಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ನೋಡಿ ಇವಾಗ ಅದ್ರ ಜೊತೆನೇ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬದನೆಕಾಯಿ ಹಾಕಿದ್ಮೇಲೆ ಅದ್ರ ಮೇಲೆಲ್ಲ ಈ ಥರ ವಾಂಗಿಬಾತ್ ಪೌಡರ್ನ ಹಾಕಿದ್ರೆ ಅದು ಚೆನ್ನಾಗೆಲ್ಲ ಇಳ್ಕೊಳುತ್ತೆ. ನೋಡಿ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು
ಕುದಿ ಬರಲಿಕ್ಕೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಏನಾದರೂ ಇದಕ್ಕೆ ನಾನು ಹೇಳಲಿಲ್ಲ, ಈರುಳ್ಳಿ ಬೇಕಿದ್ರೂ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ಗೊಜ್ಜನ್ನ ಒಂದು 2 ದಿನ ಮಡಿಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಂಡಿದ್ದೆ ನಾನು, ಹಾಗಾಗಿ ಈರುಳ್ಳಿ ಆ್ಯಡ್ ಮಾಡಿಲ್ಲ. ಮಡ್ಗೋದಾದರೆ ಈರುಳ್ಳಿ ಹಾಕ್ಬಾರ್ದು. ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿನೂ ಕೂಡ ನಾನು ಆ್ಯಡ್ ಮಾಡಿಲ್ಲ, ಯಾಕಂದರೆ ಸಾಕು ನನಗೆ ಅದು ಗೊಜ್ಜಲ್ಲಿ ಅಂದರೆ ಪೌಡರ್ನಲ್ಲಿ ಇರೋ ಖಾರನೇ ಸಾಕಾಗ್ತಿತ್ತು. ಅದಕ್ಕೆ ನಿಮಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು. ಮತ್ತು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ತಕ್ಕಂತೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಮಿಕ್ಸ್ ಕೊಟ್ಟಾದಮೇಲೆ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ನಾನು ವಾಂಗಿಬಾತ್ ಗೊಜ್ಜನ್ನ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ವೀಡಿಯೋಸ್ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ ಗೊಜ್ಜು ಹೇಗೆ ಬಂದಿದೆ ಒಂದು ಕಮೆಂಟ್ ಮಾಡಿ. ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಒಂದು ಮರಿದಲ್ಲೇ ಲೈಕ್ ಕೊಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಮರಿದಲ್ಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ ನಾನು ಮಾಡಿರೋ ವಾಂಗಿಬಾತ್ ಗೊಜ್ಜು ಈ ಥರ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ವಾಂಗಿಬಾತ್ ಗೊಜ್ಜು ತುಂಬಾ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.